ನಮಸ್ತೆ ಎಲ್ರಿಗೂ. ಇವತ್ತು ಮಟನ್ ಕೈಮಾ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವತ್ತು ನಮ್ಮಮ್ಮ ಮಾಡ್ತಾಯಿದ್ದಾರೆ. ಹೇಗೆ ಮಾಡ್ತಾರೆ ನೋಡೋಣ ಬನ್ನಿ. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಫಸ್ಟು ರುಬ್ಕೊಳ್ಳೋದಕ್ಕೆ 2 ಗೆಡ್ಡೆ ಬೆಳ್ಳುಳ್ಳಿ, 2 ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಂಚು ಶುಂಠಿ, ಒಂದು 2 ಇಂಚಷ್ಟು ಚಕ್ಕೆ, ಒಂದು 15 ಲವಂಗ, ಇದಿಷ್ಟು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. 1/4 ಗ್ಲಾಸಷ್ಟು ನೀರು ಹಾಕಬೇಕು. ನೀರನ್ನ ಜಾಸ್ತಿ ಹಾಕಬಾರ್ದು. ನೀರು ಜಾಸ್ತಿ ಹಾಕಿದ್ರೆ ಉಂಡೆಗೆ ತುಂಬ ತೆಳು ಆಗಿಬಿಡುತ್ತೆ. ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಈ ಥರ ಇದರಲ್ಲಿ 3 ಸ್ಪೂನಷ್ಟು ಸಪ್ರೇಟು ತೆಗೆದಿಟ್ಕೋಬೇಕು. ಉಂಡೆಗೆ ತೆಗೆದಿಟ್ಕೊಂಡು ಮಿಕ್ಕಿರೋ ಅಂಥದ್ದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ, 2 ಸ್ಪೂನಷ್ಟು ಧನಿಯಾ ಪುಡಿ, 2 ಸ್ಪೂನಷ್ಟು ಹಸಿಮೆಣ್ಸಿಕಾಯಿ ಪುಡಿ, ಇದಿಷ್ಟು ಹಾಕಿ ನೀರೇನು ಹಾಕೋದು ಬೇಡ. ಇದು ಸಾಂಬಾರಿಗೋಸ್ಕರ. ಇದನ್ನು ನುಣ್ಣಗೆ ಒಂದೇ ಒಂದು ಸುತ್ತು ಮಾಡಿಕೊಂಡ್ರೆ ಸಾಕು. ಇದು ಸಾಂಬಾರಿಗೋಸ್ಕರ. ಇಷ್ಟಾದರೆ ಸಾಂಬಾರಿಗೆ ಮಸಾಲೆ ರೆಡಿ. ಇನ್ನೊಂದು ಜಾರ್ಗೆ ಅರ್ಧ ಹೋಳು ಕಾಯಿ ತುರಿನ ಹಾಕ್ಕೊಂಡು ಕಟ್ ಮಾಡಿರೋವಂಥದ್ದನ್ನ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಕೋಬೇಕು. ಇನ್ನೊಂದು ಕಡೆ 1 kg ಕೈಮಾಗೆ ಚೆನ್ನಾಗಿ ತೊಳೆದಿರೋವಂಥ ಕೈಮಾ 1 kg ಇದೆ. ಇದಕ್ಕೆ ಆವಾಗಲೇ ರುಬ್ಬಿದ್ದೀವಲ್ಲ 3 ಸ್ಪೂನ್ ತೆಗೆದಿಟ್ಕೊಂಡಿರೋವಂಥ ಮಸಾಲೆನ ಇದ್ರ ಮೇಲೆ ಹಾಕೊಳ್ಳೋಣ. ಹಾಕ್ಕೊಂಡು 2 ಸ್ಪೂನಷ್ಟು ಕಾಯಿ ತುರಿ ನುಣ್ಣಗೆ ರುಬ್ಬಿರೋವಂಥದ್ದು, ಆವಾಗಲೇ ರುಬ್ಕೊಂಡಿದ್ವಲ್ಲ ಆ ಕಾಯಿ ತುರಿ. ಇದಕ್ಕೆ 1 ಸ್ಪೂನಷ್ಟು ಖಾರಕ್ಕೆ ಹಸಿಮೆಣ್ಸಿಕಾಯಿ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ, ರುಚಿಗೆ ತಕ್ಕಷ್ಟು ಸಾಲ್ಟು. ಇಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು 1 kg ಕೈಮಾಗೆ. ನೀವು ನೋಡ್ಕೊಂಡು ಹಾಕಿ ಇದನ್ನು ಸ್ವಲ್ಪನೇ ತೊಗೊಂಡು ಜಾರ್ಗೆ ಒಂದು 2 ಸುತ್ತು ಮಾಡ್ಕೋಬೇಕಷ್ಟೇ. ಜಾಸ್ತಿ ನುಣ್ಣಗೆ ಮಾಡ್ಕೋಬಾರ್ದು. ಚಿಕ್ಕ ಜಾರ್ಗೆ ತೊಗೊಂಡು ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ. ನೋಡಿ 2 ಸುತ್ತು ಮಾಡ್ಕೊಂಡಿದ್ದನ್ನು ಇದೇ ಥರನೇ ಇಲ್ಲಿ ಇಟ್ಕೊಂಡಿರೋವಂಥದ್ದು ಪೂರ್ತಿನೂ ರುಬ್ಕೋಬೇಕು. ಕೈಮಾನ ರುಬ್ಬಿ ಎಲ್ಲನೂ ಇದೇ ಥರ ಒಂದು ಬಟ್ಲಿಗೆ ಹಾಕ್ಕೋಬೇಕು. ಸ್ವಲ್ಪನೇ ರುಬ್ಕೊಂಡು, ಜಾಸ್ತಿ ಹಾಕಿದ್ರೆ ಅದು ಸವಿಯಲ್ಲ ಜಾರಲ್ಲಿ. ಅದಕ್ಕೋಸ್ಕರ ಒಂದು 100 ಗ್ರಾಮಷ್ಟು ಕಡಲೆನ ಪುಡಿ ಮಾಡಿ ಹಾಕೋತಾ ಇರೋದು. ಒಂದು kgಗೆ 2 ಮೊಟ್ಟೆ ಹಾಕೋತಾ ಇದ್ದಾರೆ ಇಲ್ಲಿ. ಅರ್ಧ kgಗೆ 1 ಮೊಟ್ಟೆ ಹಾಕ್ಕೊಳ್ಳಿ. 1 kgಗೆ ಇಲ್ಲಿ 2 ಮೊಟ್ಟೆ ಹಾಕ್ಕೊಂಡು ಈಗ ಇದನ್ನೆಲ್ಲ ಚೆನ್ನಾಗಿ ಒಂಚೂರು ಕಡಲೆ ಹಸಿಟ್ಟು ಇದೆಲ್ಲ ಗಂಟಿಲ್ದಿರೋ ಥರ ನೀಟಾಗಿ ಮೊಟ್ಟೆ ಎಲ್ಲನೂ ಸೇರಿಸಿ ನೀಟಾಗಿ ಕಲಸಿ ಇಟ್ಕೋಬೇಕು. ಈ ಥರ ಕಲಸಿ ಸೈಡಲ್ಲಿ ಇಟ್ಕೊಂಡು ಈಗ ಸಾಂಬಾರಿಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 100 ಗ್ರಾಮ್ ಎಣ್ಣೆ, 1 ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕೀಗ. ಇದಕ್ಕೆ ಒಂದು 2 ಪೀಸ್ ಮಟನ್ ಪೀಸ್ ಇರುತ್ತೆ ಅದರಲ್ಲಿ, ಅದನ್ನು ಹಾಕ್ಕೊತಾಯಿದ್ದೀನಿ. ಇದಕ್ಕೆ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಬ್ಬಿದ್ದೀವಲ್ಲ ಆವಾಗಲೇ ಸಾಂಬಾರಿಗೆ ಮಸಾಲೆ, ಅದನ್ನು ಇದಕ್ಕೆ ಹಾಕ್ಕೊತಾಯಿದ್ದೀನಿ. ಹಾಕ್ಕೊಂಡು ಇದಕ್ಕೆ ನೀರು ಎಷ್ಟು ಬೇಕು ನಮಗೆ ಸಾಂಬಾರಿಗೆ ನೋಡಿಕೊಂಡು ನೀರು ಹಾಕ್ಕೊಂಡು ಒಂದು ಲಿಡ್ ಮುಚ್ಚಿ ಒಂದು 10 ನಿಮಿಷ ಮಳ್ಳಕ್ಕೆ ಬಿಡಬೇಕು. ಒಂದು 10 ನಿಮಿಷ ಮಳ್ಳ ಆದಮೇಲೆ ಇದಕ್ಕೆ 2 ಸ್ಪೂನು ಸಾಲ್ಟ್ ಹಾಕೋತಾಯಿದ್ದೀನಿ. ನೀವು ರುಚಿಗೆ ತಕ್ಕಷ್ಟು ನೋಡ್ಬಿಟ್ಟು ಹಾಕ್ಕೊಳ್ಳಿ. ಯಾಕಂದರೆ ಕೈಮಾ ಉಂಡೆಗೂ ನಾವು ಸಾಲ್ಟ್ ಹಾಕಿರ್ತೀವಿ. ಈ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋದು. ಸಾಲ್ಟ್ ಹಾಕಾದ್ಮೇಲೆ ಇದಕ್ಕೆ ಕಾಯಿ ಹಾಲು ಹಾಕ್ಕೊತಾಯಿದ್ದೀವಿ. ಆವಾಗಲೇ ಕಾಯಿ ರುಬ್ಬಿದ್ವಲ್ಲ ಅದನ್ನೇ ಹಾಲು ತಕ್ಕೊಂಡು ಇದಕ್ಕೆ ಕಾಯಿ ಹಾಲು ಹಾಕ್ಕೊತಾಯಿದ್ದೀನಿ. ಸಾಂಬಾರಿಗೆ ನಮ್ಮನೇಲಿ ಜಾಸ್ತಿ ಕಾಯಿ ಹಾಲು ಯೂಸ್ ಮಾಡ್ತಾರೆ, ಕಾಯಿ ರುಬ್ಬಿರೋದಕ್ಕಿಂತ. ಹಾಗಾಗಿ ಕಾಯಿ ಹಾಲು ಹಾಕ್ತಾಯಿದ್ದೀನಿ. ಕಾಯಿ ಹಾಲು ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಲಿಡ್ ಮುಚ್ಚಿ ಒಂದು 10 ನಿಮಿಷ ಮಳ್ಳೋದಕ್ಕೆ ಬಿಡಬೇಕು. ಸಾಂಬಾರು ಚೆನ್ನಾಗಿ ಮಳ್ಳದ ಮೇಲೆ ಉಂಡೆಗಳೆಲ್ಲ ಹಾಕಬೇಕು.
ಈ ಥರ ಮಳ್ಳಿ ಎಣ್ಣೆ ಎಲ್ಲ ಬಂದಿರಬೇಕು. ಆಮೇಲೆ ಸಾಲ್ಟು ಚೆಕ್ ಮಾಡಿಕೊಂಡು ಈ ಉಂಡೆ ಆವಾಗಲೇ ಕಲಸಿಟ್ಟಿದ್ವಲ್ಲ, ಈ ಥರ ಉಂಡೆ ಮಾಡಿ ಇಟ್ಕೊಂಡು ಒಂದೊಂದೇ ಸೈಡಲ್ಲಿ ಬಿಟ್ಕೋಬೇಕು. ಉಂಡೆ ಹಾಕಿದ್ಮೇಲೆ ಸೌಟ್ ಹಾಕೋದು ಇದೆಲ್ಲ ಮಾಡಬಾರ್ದು. ಒಂದು 15 ನಿಮಿಷ ಹಿಂಗೆ ಸಣ್ಣ ಉರಿಲಿ ಮಾಡಬೇಕು ಅಷ್ಟೇ. ನೋಡಿ, ಈಗ ಕೈಮಾ ಸಾಂಬಾರು ರೆಡಿಯಾಗಿದೆ. ಇಷ್ಟ ಆದರೆ ಸಾಂಬಾರು ರೆಡಿ ಅಂತ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.